ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ತಮ್ಮನೇಲಿ ನೋಡಿರ್ತೀರ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಿರುತ್ತೆ. ಎಸ್, ಬಿಗ್ ಬಾಸ್ ಸೀಸನ್ 13 ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು 2 ತಿಂಗಳು ಆಲ್ಮೋಸ್ಟ್ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ಬರೋದಕ್ಕೆ ಶುರು ಆಗೋಗುತ್ತೆ. ಇವಾಗ ಏನು IPL ಕ್ರೇಜ್ ಅನ್ನೋದು ನಡೀತಿದೆ, ಎಲ್ಲವೂ ಕೂಡ ಮೊಮೆಂಟಮ್ ಶಿಫ್ಟ್ ಆಗೋ ರೀತಿ ಶಿಫ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು 2 ತಿಂಗಳಾಯಿತು ಅಂತಂದರೆ ಆಲ್ಮೋಸ್ಟ್ ಬಿಗ್ ಬಾಸ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಯಾವ ಟ್ರೋಲ್ ಪೇಜ್ಗಳಲ್ಲಿ ನೋಡಿದ್ರೂ ಸಹ ಇವ್ರು ಬರ್ತಾರಂತೆ, ಅವ್ರು ಬರ್ತಾರಂತೆ, ಈ ಸತಿ ಬಿಗ್ ಬಾಸಲ್ಲಿ ಇವ್ರು ಇರ್ತಾರಂತೆ, ಈ ರೀತಿ ಗೇಮ್ಸ್ಗಳನ್ನು ಪ್ಲ್ಯಾನ್ ಮಾಡಿದಾರಂತೆ, ಈ ರೀತಿ ಅಪ್ಡೇಟ್ಸ್ಗಳು ಬರೋದಕ್ಕೆ ಶುರು ಆಗೋಗುತ್ತೆ. ಆಲ್ಮೋಸ್ಟ್ 1.5 ತಿಂಗಳು IPL ಇನ್ನೇನು ಮುಗಿತಾ ಬಂದಿದೆ. ಇನ್ನೊಂದು 1.5 ತಿಂಗಳು ಇರ್ಬೋದೇನೋ IPL ಮುಗಿಯೋಷ್ಟರಲ್ಲಿ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ಶುರು ಆಗುತ್ತೆ. ಹೆಂಗಾಗ್ಬಿಟ್ಟಿದೆ ಅಂತಂದರೆ IPL ಮುಗಿಯೋಷ್ಟರಲ್ಲಿ ಬಿಗ್ ಬಾಸ್ ಕ್ರೇಜ್ ಶುರು ಆಗುತ್ತೆ, ಬಿಗ್ ಬಾಸ್ ಮುಗಿಯೋಷ್ಟರಲ್ಲಿ IPL ಶುರು ಆಗುತ್ತೆ. ಒಂದು ರೀತಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಜನಗಳಿಗೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಒಂದು ಯಾವುದೋ ರಿಯಾಲಿಟಿ ಶೋ ಬರುತ್ತಂತೆ, SMR ಗೇಮರ್ ಇದ್ದಾರಲ್ಲ ಒಬ್ಬರು, ಅವರು ಯೂಟ್ಯೂಬರ್ ಕೂಡ ಹೌದು. ಸೊ ಅವ್ರು ಹೇಳಿರುವಂತಹ ಪ್ರಕಾರ ಬಿಗ್ ಬಾಸ್ ಬಿಟ್ಟರೆ ತುಂಬ ಜನಗಳನ್ನ ಹುಚ್ಚೆದ್ದು ಕುಣಿಯೋ ರೀತಿ ಮಾಡುವಂಥ ಒಂದು ರಿಯಾಲಿಟಿ ಶೋನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಒಂದಷ್ಟು ಜನ ಕ್ರಿಯೇಟರ್ಗಳು ಸೇರಿಕೊಂಡು. ಸೊ ಅದು ಕೂಡ ಲಾಂಚ್ ಮಾಡೋ ಒಂದು ಐಡಿಯಾ ಇದೆ ಅಂತ ಹೇಳಿದ್ದಾರೆ. ಸೊ ಅಂಥದ್ದೇನಾದರೂ ಒಂದು ರಿಯಾಲಿಟಿ ಶೋ ಮಧ್ಯದಲ್ಲಿ ಯಾವುದಾದ್ರು ಒಂದು ಬಂತು ಅಂತಂದರೆ ಆಲ್ಮೋಸ್ಟ್ ಅದು ಏನಾದರೂ ಅಕಸ್ಮಾತ್ ಕ್ಲಿಕ್ ಆಯಿತು ಅಂತಂದರೆ ಆಲ್ಮೋಸ್ಟ್ ಪ್ರತಿದಿನ ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯೇ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಬಿಗ್ ಬಾಸ್ ಸೀಸನ್ 13ಗೆ ಯಾರ್ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರ್ಬೋದು, ಆಲ್ಮೋಸ್ಟ್ 12 ಸೀಸನ್ಸ್ನ ಬಿಡದೆ ನೋಡ್ಕೊಂಡು ಬಂದಿದ್ದೀನಿ. ಸೊ ಆ ಒಂದು ಬೇಸಿಸ್ ಮೇಲೆ ನೋಡೋದಾದರೆ ಬಿಗ್ ಬಾಸ್ ಸೀಸನ್ 13ಗೆ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರ್ಬೋದು, ಬಂದರೆ ಹೇಗಿರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಎಸ್, ಮೊದಲಿಗೆ ಕಲರ್ಸ್ ಕನ್ನಡದ ಸೀರಿಯಲ್ ಕೋಟಾದಿಂದ ಅಂತ ನೋಡೋದಾದರೆ ಆಲ್ಮೋಸ್ಟ್ ಒಂದು 2 to 3 ಕಂಟೆಸ್ಟೆಂಟ್ಗಳು ಕಲರ್ಸ್ ಕನ್ನಡದ ಸೀರಿಯಲ್ ಕೋಟಾದಿಂದನೇ ಬಂದಿರ್ತಾರೆ. ಸೊ ಆ ರೀತಿ ನೋಡೋದಾದರೆ ಮಧು ಭೈರಪ್ಪ ಅವರು, ಅಂದರೆ ಯಜಮಾನ ಸೀರಿಯಲಲ್ಲಿ ಝಾನ್ಸಿ ಪಾರ್ಟ್ ನಿಭಾಯಿಸಿದ್ರಲ್ಲ ಮಧು ಭೈರಪ್ಪ ಅವರು, ಸೊ ಅವರು ಬರುವಂತಹ ಚಾನ್ಸಸ್ ಇದೆ ಈ ಬಾರಿ ಬಿಗ್ ಬಾಸ್ ಸೀಸನ್ 13ಗೆ. ಆ್ಯಂಡ್ ಇವರು ಬಂದರೆ ಎಂಟರ್ಟೈನ್ಮೆಂಟ್ ಏನೂ ಕಡಿಮೆ ಇರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾವು ಸೀಸನ್ 11 ಅಫ್ಕೋರ್ಸ್ ಸೀಸನ್ 11 ಭವ್ಯ ಗೌಡನ ಯಾವ ರೀತಿ ನೋಡಿದ್ವಿ, ಆಟದಲ್ಲೂ ಮುಂದೆ ಇರ್ತಿದ್ರು, ಯಾವುದಾದ್ರೂ ಲುಕ್ಸಲ್ಲೂ ಸ್ವಲ್ಪ ಮುಂದೆ ಇರ್ತಿದ್ರು, ಬೇರೆ ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ರೆಡಿಯಾಗಿ ಓಡಾಡಿಕೊಂಡು ಪ್ರೆಸೆಂಟಬಲ್ ಆಗಿರೋದು, ಜನಗಳಿಗೆ ಪ್ರೆಸೆಂಟಬಲ್ ಆಗಿ ಕಾಣಿಸೋದ್ರಲ್ಲಾಗಿರ್ಬೋದು. ಆ್ಯಂಡ್ ಎಲ್ಲದರಲ್ಲೂ ನುಗ್ಗಿ ಆಡ್ತಿದ್ರು. ಈ ರೀತಿ ಇರಬೇಕಪ್ಪ ಕಂಟೆಸ್ಟೆಂಟ್ಗಳು ಇದ್ದರೆ ಅನ್ನೋ ರೀತಿ ಭವ್ಯ ಗೌಡ ಅವರು ಒಂದು ಬಿಗ್ ಬಾಸ್ ಮೆಟೀರಿಯಲ್ ಆಗಿದ್ದರು. ಸೊ ಆ ರೀತಿ ಕಂಟೆಂಟ್ ಕೊಡೋದ್ರಲ್ಲಿ, ಆ ರೀತಿ ಬಿಗ್ ಬಾಸ್ ಮೆಟೀರಿಯಲ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಿ ಮಧು ಭೈರಪ್ಪ ಅವರು ಬಿಗ್ ಬಾಸ್ ಸೀಸನ್ 13ಗೆ ಬರಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ತುಂಬಾ ಪೊಟೆನ್ಷಿಯಲ್ ಇರುವಂತಹ ವ್ಯಕ್ತಿ ಮಧು ಭೈರಪ್ಪ ಅವರು. ತುಂಬಾ ಹಾರ್ಟ್ಲಿ ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ. ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ಹಾರ್ಟ್ಲಿ ತುಂಬಾ ಒಳ್ಳೆಯವರು ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲರ ಜೊತೆ ತುಂಬ ಬೇಗ ಮಿಂಗಲ್ ಆಗ್ತಾರೆ ಅವರು, ತುಂಬ ಫ್ರೆಂಡ್ಲಿ ನೇಚರ್ ಕೂಡ ಇದೆ. ಸೊ ನೋಡೋಣ ಬಿಗ್ ಬಾಸ್ಗೆ ಬಂದಾಗ ಹೇಗೆ ಸರ್ವೈವ್ ಆಗ್ತಾರೆ ಇವರು ಅಂತ ಹೇಳಿ. ಸೊ ಇವರು ಬಿಗ್ ಬಾಸ್ಗೆ ಬರಬೇಕಾ ಬೇಡವಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟು ಇವಾಗ ತುಂಬಾ ವೈರಲ್ ಆಗಿರುವಂತಹ, ತುಂಬಾ ಟ್ರೋಲ್ಸ್ಗೆ ಒಳಗಾಗ್ತಿರುವಂತಹ ನಮ್ಮ ವರುಣ್ ಆರಾಧ್ಯ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಸೀಸನ್ 13ಗೆ ಬರುವಂತಹ ಚಾನ್ಸಸ್ ಇದೆ. ಬಿಗ್ ಬಾಸ್ ಸೀಸನ್ 12ಗೆ ಇವ್ರಿಗೆ ಕಾಲ್ ಬಂದಿತ್ತು ಅಂತ ಕೂಡ ಒಂದಷ್ಟು ಬ್ಲಾಗ್ಸ್ಗಳಲ್ಲಿ ಇವ್ರು ಹೇಳಿದ್ದಾರೆ. ಬಿಗ್ ಬಾಸ್ ಸೀಸನ್ 12ಗೆ ನನಗೆ ಕರೆ ಬಂದಿತ್ತು, ಬಟ್ ಅವ್ರಿಗೆ ಒಂದಷ್ಟು ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದಿದ್ದರಿಂದ ಇವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಲಿಕ್ಕಾಗಿರಲಿಲ್ಲ. ಯಾಕೆ ಅಂದರೆ ಈ ಮನೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇವ್ರ ಹೆಸರಿಗೆ ಆಗಿದ್ರೂ ಕೂಡ ಯಾರೋ ಮೋಸ ಮಾಡಿ ಹೋಗಿದ್ದಾರೆ, ಆ ಮನೇನ ಖಾಲಿ ಮಾಡಬೇಕು, ಈ ರೀತಿಯೆಲ್ಲ ಏನೋ ಪರ್ಸ್ನಲ್ ಪ್ರಾಬ್ಲಮ್ಸ್ನ ಇವರು ಎದುರಿಸ್ತಿದ್ರು. ಸೊ ಆ ಕಾರಣಕ್ಕಾಗಿ ಇಂಥ ಟೈಮಲ್ಲಿ ನಾನು ನನ್ನ ತಾಯಿನ ಒಬ್ಬಳನ್ನೇ ಬಿಟ್ಟು ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ವರುಣ್ ಗೌಡ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲ್ಲ ಅಂತ ಹೇಳಿದರು ಬಿಗ್ ಬಾಸ್ ಸೀಸನ್ 12ಗೆ. ಸೊ ಬಿಗ್ ಬಾಸ್ ಸೀಸನ್ 13ಗೆ ವರುಣ್ ಗೌಡ ಅವರು ಆಲ್ಮೋಸ್ಟ್ ಬರುವಂತಹ ಚಾನ್ಸಸ್ ಇದೆ. ಯಾಕೆ ಅಂದರೆ ಇವಾಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಟಾಪಿಕ್ ಅಂತಂದರೆ ಅದು ವರುಣ್ ಗೌಡ ಅವ್ರದ್ದೇ ನಡೀತಿರೋದು. ಅವರು ಮತ್ತು ಅವರ ಗರ್ಲ್ ಫ್ರೆಂಡ್ ರಿವೀಲ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಇನ್ನೊಂದು 2 ತಿಂಗಳಷ್ಟರಲ್ಲಿ ರಿವೀಲ್ ಮಾಡೋಕ್ಕೆ ಹೋದರು ಅಂತಂದರೆ 2 ತಿಂಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟಾಪಲ್ಲೇ ಇರ್ತಾರೆ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಹಾಟ್ ಟಾಪಿಕ್ಸಲ್ಲಿ ಟಾಪ್ ಲಿಸ್ಟಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಸೊ ಅಂತಹ ಟಾಪ್ ಲಿಸ್ಟಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳನ್ನ ಯಾರ್ಯಾರು ಟ್ರೋಲ್ಸ್ ಆಗ್ತಿರ್ತಾರೆ, ಯಾರ್ಯಾರು ವೈರಲ್ ಆಗ್ತಿರ್ತಾರೆ, ಅಂತಹ ಕಂಟೆಸ್ಟೆಂಟ್ಗಳನ್ನೇ ನಮ್ಮ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಗಳನ್ನಾಗಿ ಕೂಡ ಹುಡುಕ್ತಾ ಇರ್ತಾರೆ. ಸೊ ಅಂತಹ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಕಂಟೆಸ್ಟೆಂಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ.
ಸೊ ವರುಣ್ ಆರಾಧ್ಯ ಅವರು ಕೂಡ ಬಿಗ್ ಬಾಸ್ ಸೀಸನ್ 13ಗೆ ಬರುವಂತಹ ಎಲ್ಲ ಚಾನ್ಸಸ್ ಇದೆ. ಸೊ ವರುಣ್ ಆರಾಧ್ಯ ಅವರು ಬಿಗ್ ಬಾಸ್ ಸೀಸನ್ 13ಗೆ ಕಂಟೆಸ್ಟೆಂಟಾಗಿ ಬರಬೇಕು ಅಂತ ನಿಮ್ಗೆ ಅನಿಸುತ್ತಾ ಇಲ್ವಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಥರ್ಡ್ ಕಂಟೆಸ್ಟೆಂಟ್ ಬಂದುಬಿಟ್ಟು ವರ್ಷಾ ಕಾವೇರಿ ಅವರು. ವರ್ಷಾ ಕಾವೇರಿ ಅವ್ರಿಗೂ ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಡಬೇಕು ಅಂತ ಹೇಳಿ ತುಂಬಾ ಆಸೆ ಇದೆ. ಬಟ್ ಅವ್ರಿಗೆ ಆ ರೀತಿ ಅಫಿಷಿಯಲ್ ಕಾಲ್ ಚಾನಲ್ ಕಡೆಯಿಂದ ಯಾವುದೂ ಬಂದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅಕಸ್ಮಾತ್ ಏನಾದರೂ ಕರೆ ಬಂದರೆ ನಾನು ಎಂಟ್ರಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಸಾಕಷ್ಟು ರಿಪೋರ್ಟರ್ಸ್ಗಳ ಹತ್ರ ಕೂಡ ಹೇಳಿದರು, ಹಾಗೆ ಬ್ಲಾಗ್ಸ್ಗಳಲ್ಲೂ ಕೂಡ ಹೇಳಿದರು. ಬಟ್ ಇವರ ಫ್ರೆಂಡ್ಸ್ಗಳು SMR ಇದ್ದಾರಲ್ಲ, SMR ಅವ್ರು ಹೇಳಿರುವಂತಹ ಪ್ರಕಾರ, SMR ಮತ್ತು ಅವ್ರ ಗರ್ಲ್ ಫ್ರೆಂಡ್ ಇದ್ದಾರಲ್ಲ, ಅವ್ರ ಹೆಸರು ನಂಗೆ ಅಷ್ಟೊಂದು ನೆನಪಿಲ್ಲ, ಅವರಿಬ್ಬರು ಒಂದು ಇಂಟರ್ವ್ಯೂನಲ್ಲಿ ಹೇಳಿರುವಂತಹ ಪ್ರಕಾರ ವರುಣ್ ಆರಾಧ್ಯ ಅವ್ರು ಏನಾದರೂ ಎಂಟ್ರಿ ಕೊಟ್ಟರೆ ವರ್ಷ ಅವ್ರು ಬರೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಬಿಗ್ ಬಾಸ್ ಪ್ರೋಟೋಕಾಲ್ ನಡೆಯೋದೇ ಹೀಗೆ ಅಲ್ವಾ, ಯಾರು ಬರ್ತಿದ್ದಾರೆ ಯಾರು ಬರಲ್ಲ ಅಂತ ಹೇಳಿ ಯಾರಿಗೂ ಗೊತ್ತಿರಲ್ಲ. ನಿಮಗೆ ಕರೆ ಬಂತ ನೀವು ಬರ್ತೀರಾ ಇಲ್ವಾ ಹೇಳಬೇಕಷ್ಟೆ. ಬಟ್ ನಿಮಗೆ ಇನ್ಫಾರ್ಮ್ ಮಾಡಿ ಅವ್ರು ಬರ್ತಿದ್ದಾರೆ ಇವ್ರು ಬರ್ತಿದ್ದಾರೆ ಅಂತೆಲ್ಲ ಇನ್ಫಾರ್ಮ್ ಮಾಡಿ ನಿಮ್ಮನ್ನು ಕರ್ಕೊಂಡೋಗಿ ಬಿಗ್ ಬಾಸ್ ಮನೆ ಒಳಗಡೆ ಹಾಕೋದಿಲ್ಲ. ಅವ್ರು ಬಂದರೂ ಸರಿ ಅವ್ರು ಬಿಟ್ಟರು ಸರಿ. ವರ್ಷಾ ಕಾವೇರಿಯವರು ಬಿಗ್ ಬಾಸ್ ಮನೆಗೆ ಹೋಗಬೇಕಾ ಬೇಡವಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ವರುಣ್ ಆರಾಧ್ಯ ಅವರು ಇದ್ದಾರೆ ಅಂತಂದಾಗ ವರ್ಷಾ ಕಾವೇರಿಯವರು ಇದ್ದರೆ ಇವರಿಬ್ಬರ ಮಧ್ಯೆ ಒಂದಷ್ಟು ಕಾಂಟ್ರವರ್ಸಿ ಆಗಿರೋದು ನಮ್ಮೆಲ್ರಿಗೂ ಸಹ ಗೊತ್ತಿದೆ. ಆ್ಯಂಡ್ ಅದೆಲ್ಲವೂ ಕೂಡ ತುಂಬಾ ವೈರಲ್ ಕೂಡ ಆಗಿದೆ. ಸೊ ಇಬ್ಬರು ಆಗದೇ ಇರುವಂತಹ ಪರ್ಸನ್ನ ಲೈಕ್ ಒಳಗಡೆ ಬಿಟ್ಟಾಗ ಹೇಗಿರುತ್ತೆ ನೋಡೋದಕ್ಕೆ, ಅದೊಂಥರ ಔಟ್ಸೈಡರ್ಸ್ಗೆ ಮಜಾ ಸಿಗುತ್ತೆ. ಬಿಗ್ ಬಾಸ್ TRP ಕ್ರ್ಯಾಕ್ ಮಾಡೋದೇ ಆ ರೀತಿ, ಲೈಕ್ ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗಬಾರ್ದು ಆ ರೀತಿ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಮನೆಯೊಳಗಡೆ ಬಿಟ್ಟೇ ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಲಾಯರ್ ಜಗದೀಶ್ ಅವ್ರನ್ನ ಬಿಟ್ಟಾಗ ಚೈತ್ರ ಕುಂದಾಪುರ ಅವ್ರನ್ನ ಬಿಟ್ಟಿದ್ರು. ಇವರಿಬ್ಬರಿಗೂ ಹೊರಗಡೆ ತುಂಬಾ ಕಾಂಟ್ರವರ್ಸಿಗಳಾಗಿತ್ತು. ಸೊ ಅವರಿಬ್ಬರನ್ನ ಒಂದೇ ಸೀಸನಲ್ಲಿ ತೊಗೊಂಡೋಗಿ ಹಾಕಿದ್ರು. ಸೊ ಆ ರೀತಿ ವರ್ಷ ಅವರಿದ್ದಾರೆ ಅಂದಾಗ ವರುಣ್ ಅವರು ಅದೇ ಸೀಸನಲ್ಲಿ ಬರೋದು, ಅಥವಾ ವರುಣ್ ಅವ್ರಿಗೆ ಎಂಟ್ರಿ ಕೊಡ್ತಿದ್ದಾರೆ ಅಂದಾಗ ವರ್ಷ ಅವ್ರಿಗೂ ಕೂಡ ಆ ಸೀಸನ್ಗೆ ಕಾಲ್ ಮಾಡೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳಿ ನಂಗೆ ಅನಿಸುತ್ತೆ. ಸೊ ವರ್ಷ ಅವರು ಬರಬೇಕಾ ಬೇಡವಾ? ಅಕಸ್ಮಾತ್ ನನ್ನ ಪ್ರಕಾರ ವರ್ಷ ಅವ್ರಿಗೂ ಕೂಡ ಒಳ್ಳೆ ಕಂಟೆಂಟ್ ಕ್ರಿಯೇಷನಲ್ಲಿ ಒಳ್ಳೆ ಐಡಿಯಾಸ್ ಇದೆ, ಲೈಕ್ ಒಳ್ಳೆ ಫ್ಯೂಚರ್ ಇದೆ ಅಂತ ನನಗೆ ಅನಿಸುತ್ತೆ. ಸೊ ಇವ್ರು ಬಂದ್ರೂ ಕೂಡ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಬಿಗ್ ಬಾಸ್ ಅಂತ ಅನಿಸುತ್ತೆ. ಸೊ ನೋಡೋಣ ವರ್ಷಾ ಕಾವೇರಿಯವರು ಬರಬೇಕಾ ಬೇಡ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಕರಿಮಣಿ ಸೀರಿಯಲಲ್ಲಿ ಮಾಡಿದಂತಹ ಅಶ್ವಿನ್ ಅವರು ಕೂಡ ಬರುವಂತಹ ಚಾನ್ಸಸ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗ್ತಿದ್ದಾರೆ ಈ ನಡುವೆ. ತುಂಬಾ ಫ್ಯಾನ್ ಫಾಲೋಯಿಂಗ್ಸ್ ಕೂಡ ಜಾಸ್ತಿ ಆಗೋಗಿದೆ ಅಂತ ಹೇಳ್ಬೋದು. ಎಲ್ಲರೂ ಸಹ ಕಮೆಂಟ್ ಹಾಕೋದು ಒಂದೇ, ಅಶ್ವಿನ್ ಅವ್ರು ಏನಾದರೂ ಒಂದು ಪೋಸ್ಟ್ ಹಾಕಿದ್ರು ಅಂತಂದರೆ ಲೈಕ್ ಕರ್ಣಪಾಠ ಮಾಡಿದ್ರಲ್ಲ ಕರಿಮಣಿ ಸೀರಿಯಲಲ್ಲಿ, ಅವ್ರು ಅಶ್ವಿನ್ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ ಅಂತಂದರೆ ಕಮೆಂಟ್ ಮಾಡೋದು ಲೈಕ್ ಮತ್ತೆ ನಿಮ್ಮನ್ನು ಸ್ಕ್ರೀನಲ್ಲಿ ನೋಡೋದಕ್ಕೆ ಇಷ್ಟಪಡ್ತಿದ್ದೀವಿ, ಯಾವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವಾಗ ಬೇಗ ನಮ್ಮ ಕಣ್ಮುಂದೆ ಕಾಣಿಸ್ಕೊಳ್ಳಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿರ್ತಾರೆ. ಆ್ಯಕ್ಚುಲಿ ಇವರು ಲಾಸ್ಟ್ ಸೀಸನಲ್ಲೇ ಬರಬೇಕಾಗಿತ್ತು, ಬಟ್ ಸ್ಪಂದನ ಅವ್ರಿಗೆ ಚಾನ್ಸ್ ಸಿಕ್ಕಿದ್ರಿಂದ ಇವ್ರಿಗೆ ಆ ಚಾನ್ಸ್ ತಪ್ಪೋಯ್ತು ಅಂತ ಅನಿಸುತ್ತೆ. ಸೊ ಈ ಬಾರಿ ಇವ್ರು ಬರ್ಬೋದು ಅಂತ ಹೇಳಿ ನಂಗೆ ಅನಿಸ್ತಿದೆ. ಯಾಕಂದರೆ ಸೀರಿಯಲ್ ಕೋಟದಿಂದ ಲೇಡೀಸ್ ಅಂತ ನೋಡೋದಾದರೆ ಲೈಕ್ ಮಧು ಭೈರಪ್ಪ ಅವರು ಎಂಟ್ರಿ ಕೊಡ್ತಾರೆ ಅಂತ ಅನ್ಬೋದು. ಆ್ಯಂಡ್ ಜೆಂಟ್ಸ್ ಕ್ಯಾಟಗರಿನಲ್ಲೂ ಸೀರಿಯಲ್ ಕೋಟ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಅಶ್ವಿನ್ ಅವ್ರು ಬರುವಂತಹ ಚಾನ್ಸಸ್ ಇದೆ. ಅಕಸ್ಮಾತ್ ಅಶ್ವಿನ್ ಅವ್ರನ್ನ ಬಿಟ್ಟರೆ ರಾಮಾಚಾರಿ ಪಾಠ ಮಾಡಿದ್ರಲ್ಲ ಅವರು ಬರುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ರಾಮಾಚಾರಿ ಸೀರಿಯಲಲ್ಲಿ ರಾಮಾಚಾರಿ ಪಾಠ ಮಾಡಿದ್ರಲ್ಲ, ಸೊ ಅವ್ರು ಬರುವಂತಹ ಚಾನ್ಸಸ್ ಕೂಡ ತುಂಬಾ ಇದೆ. ಆ ಸೀರಿಯಲಲ್ಲಿ ರಾಮಾಚಾರಿ ಸೀರಿಯಲಲ್ಲಿ ಚಾರು ಪಾಠ ಮಾಡಿದಂತಹ ಮೌನ ಅವರು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ಗೆ ಬರುವಂತಹ ಚಾನ್ಸಸ್ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅವ್ರೀಗ ಆಲ್ರೆಡಿ ಬೇರೆ ಒಂದು ಚಾನಲಲ್ಲಿ ಬೇರೆ ಸೀರಿಯಲಲ್ಲಿ ಕಾಣಿಸ್ಕೊತಿರೋದ್ರಿಂದ ಅವ್ರು ಮತ್ತೆ ಈ ಚಾನಲ್ಗೆ ಬಂದು ಬಿಗ್ ಬಾಸ್ಗೆ ಬರುವಂತಹ ಯಾವುದೇ ಚಾನ್ಸಸ್ ಇರೋದಿಲ್ಲ. ಸೊ ರಾಮಾಚಾರಿ ಅಥವಾ ಅಶ್ವಿನ್ ಅವರು ಇವರಿಬ್ಬರಲ್ಲಿ ಒಬ್ಬರು ಬರುವಂತಹ ಚಾನ್ಸಸ್ ಇದೆ. ಸೊ ಇವರಿಬ್ಬರಲ್ಲಿ ಯಾರು ಬಿಗ್ ಬಾಸ್ ಸೀಸನ್ 13ಗೆ ಬರಬೇಕು ಅಂತ ಹೇಳಿ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಪ್ರಕಾರ ಇವರಿಬ್ಬರು ಬಂದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ನಾವು ಬಿಗ್ ಬಾಸಲ್ಲಿ ಆಲ್ಮೋಸ್ಟ್ ಎಲ್ಲ ಯಂಗ್ ಕಂಟೆಸ್ಟೆಂಟ್ಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀವಿ. ಲೈಕ್ ಸುಮ್ಮನೆ ಬಬ್ಲಿ ಆಗಿದ್ದು, ಸುಮ್ಮನೆ ಚಬ್ಬಿ ಆಗಿದ್ದು ಬಂದು ಕ್ರಿಂಜ್ ಕಂಟೆಂಟ್ಗಳನ್ನ ಕೊಟ್ಕೊಂಡು ಸುಮ್ಮನೆ ಹೋದರೆ ನಮಗೂ ನೋಡೋದಕ್ಕೆ ಮಜಾ ಇರೋದಿಲ್ಲ. ಬರಬೇಕು ಲೈಕ್ ಹಾರ್ಟ್ಫುಲ್ಲಿ ಆಡಬೇಕು. ಲೈಕ್ ಹೆಂಗಿರಬೇಕು ಅಂತಂದರೆ ಲೈಕ್ ಫುಲ್ ರಗಡಾಗಿ ಆಡ್ತೀವಿ ಅನ್ನೋ ರೀತಿ ಇರಬೇಕು. ಮೈಕೈ ಮುರಿಯುತ್ತೆ, ಏನು ತಲೆ ಕೆಡಿಸ್ಕೊಬಾರ್ದು, ಆಡ್ತೀವಿ ಗೆಲ್ತೀವಿ ಅನ್ನೋ ರೀತಿ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬಂದ್ರೇ ಬಿಗ್ ಬಾಸ್ ನೋಡೋದಕ್ಕೆ ಒಂಥರ ಖುಷಿ ಆಗೋದು. ಲೈಕ್ ವಿನಯ್ ಏನಾದರೂ ಪರವಾಗಿಲ್ಲ ಅನ್ನೋ ರೀತಿ ಸೀಸನ್ 10ನಲ್ಲಿ ವಿನಯ್, ಸಂಗೀತ ಇವರೆಲ್ಲ ಇದ್ರಲ್ಲ, ಈ ರೀತಿ ಇರಬೇಕು, ಏನಾದರೂ ಪರವಾಗಿಲ್ಲ ನಾನು ಆಡಲೇಬೇಕು, ನಾನು ಗೆಲ್ಲಲೇಬೇಕು ಅನ್ನೋ ರೀತಿ ಆಡ್ತಾರಲ್ಲ, ಆ ರೀತಿ ಕಂಟೆಸ್ಟೆಂಟ್ಗಳನ್ನ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ಸೀನಿಯರ್ ಕೋಟ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಲ್ಲ ಕಡೆ ಸೀನಿಯರ್
ಸೀನಿಯರ್ಸ್ ಅಂತ ಅಂತಾರೆ. ಸೊ ಇದರಲ್ಲಿ ಯಾಕೆ ಇರಬಾರ್ದು ಅಂತ ಹೇಳಿ ಒಂದು ಸೀನಿಯರ್ ಕೋಟನ್ನು ಕೂಡ ಆ್ಯಡ್ ಮಾಡಿರ್ತಾರೆ. ಸುಧಾರಾಣಿ ಅಥವಾ ಪ್ರೇಮ ಬರುವಂತಹ ಚಾನ್ಸಸ್ ಇದೆ ಈ ಒಂದು ಸೀಸನ್ಗೆ ಅಂತ ನಂಗೆ ಅನಿಸ್ತಿದೆ. ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಬರಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಪ್ರಕಾರ ಸೀನಿಯರ್ ಕೋಟಾದಿಂದ ಯಾರೂ ಬರೋದು ಬೇಡ ಅಂತ ಅನಿಸುತ್ತೆ. ಸುಮ್ಮನೆ ಒಂದು ವೇಸ್ಟ್ ಕಂಟೆಸ್ಟೆಂಟ್ ಸೀನಿಯರ್ ಕೋಟಾದಿಂದ ಬಂದರೆ ಅವ್ರಿಗೆ ಟಾಸ್ಕ್ ಪರ್ಫಾರ್ಮ್ ಮಾಡಲಿಕ್ಕಾಗೋದಿಲ್ಲ. ಲೈಕ್ ಅಲ್ಲಿನ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಯಂಗ್ಸ್ಟರ್ಸ್ಗಳ ಜೊತೆ. ಸೊ ಈ ರೀತಿ ಆದಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಅಂತ ಅನಿಸುತ್ತೆ. ಸೊ ಅಂಥವ್ರಿಗೆಲ್ಲ ಬಿಗ್ ಬಾಸ್ ಅವಶ್ಯಕತೆ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಸೀನಿಯರ್ ಸಿಟಿಸನ್ಸ್ ಆಗಿ ಯಾರಾದರೂ ಬರಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸೀನಿಯರ್ ಸಿಟಿಸನ್ ಅಂದಿದ ತಕ್ಷಣ ಲಾಸ್ಟ್ ಸೀಸನಲ್ಲಿ ಅಶ್ವಿನಿ ಮೇಡಮ್ ಅವ್ರು ಬಂದಿದ್ದರು. ಅಶ್ವಿನಿ ಮೇಡಮ್ ಅವರು ಅಷ್ಟೊಂದೇನು ಏಜ್ ಆಗಿದೆ ಅನ್ನೋ ರೀತಿ ಇರಲಿಲ್ಲ. ಸೊ ಬಂದಿದ್ದರು. ಬಟ್ ಮಂಜು ಭಾಷಿಣಿ ಅವರು ಬಂದಿದ್ದರು, ಏನು ಆಡಿದ್ರು? ಏನೂ ಆಡಿಲ್ಲ ಅಲ್ವಾ. ಸೊ ಆ ರೀತಿ ಇರುವಂತಹ ಕಂಟೆಸ್ಟೆಂಟ್ಗಳು ಬೇಡ. ಸೀನಿಯರ್ ಆದ್ರೂ ಪರವಾಗಿಲ್ಲ, ನಾವು ರಗಡಾಗಿ ಆಡ್ತೀವಿ, ನಾವು ಹಾಡೇ ಆಡ್ತೀವಿ, ಮೈಕೈ ಮೂಳೆ ಮುರಿದೋದ್ರೂ ಪರವಾಗಿಲ್ಲ, ನಾವು ಮುನ್ನುಗ್ಗಿ ಆಡ್ತೀವಿ, ಒಟ್ಟಿನಲ್ಲಿ ಗೆಲ್ಲಬೇಕಷ್ಟೇ ಅನ್ನುವಂಥ ಮೈಂಡ್ಸೆಟ್ ಇದ್ದರೆ ಬರಲಿ. ಅದನ್ನು ಬಿಟ್ಟು ಸುಮ್ಮನೆ ಬಿಗ್ ಬಾಸ್ಗೆ ಬಂದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಥರ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಿದ್ದರೆ ಲೈಕ್ ಸೀನಿಯರ್ ಸಿಟಿಸನ್ ಕೋಟಾನೇ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ನಾನು ತೋರಿಸಿರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬರಬೇಕು. ಸೀಸನ್ 13ನಲ್ಲಿ ನಾನು ಇವ್ರನ್ನ ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಲೈಕ್ ಯಾರೋ ಹೇಳಿದ್ದಾರೆ ಅಥವಾ ಯಾರೋ ಹಿಂಟ್ ಕೊಟ್ಟರು ಬಿಗ್ ಬಾಸ್ಗೆ ಇವ್ರು ಬರ್ತಿದ್ದಾರೆ ಅಂತ ಹೇಳಿ ಹಿಂಟ್ ಕೊಟ್ಟು ಹಾಕಿರುವಂತಹ ವಿಡಿಯೋ ಅಲ್ಲ ಇದು. ನನ್ನ ಮನಸ್ಸಿಗೆ ಯಾರ್ಯಾರು ಬರಬೇಕು ಅಂತ ಅನಿಸುತ್ತೆ. ಲೈಕ್ ಬಿಗ್ ಬಾಸ್ ಅಂತ ಅಂದಾಗ ಇಷ್ಟು ದಿವಸ ಬಿಗ್ ಬಾಸ್ನ ನೋಡ್ಕೊಂಡು ಬಂದಿರೋದ್ರಿಂದ ಇಂತಿಂಥವ್ರು ಬಂದರೆ ಚೆನ್ನಾಗಿರುತ್ತೆ ಅಂಥದ್ದು ಒಂದು ಮೈಂಡ್ಸೆಟ್ ಇರುತ್ತಲ್ವ. ಸೊ ಆ ಮೈಂಡ್ಸೆಟ್ಟನ್ನು ಇಟ್ಕೊಂಡು ಮಾಡಿರುವಂತಹ ವಿಡಿಯೋ ಇದು. ನನ್ನ ಪ್ರಕಾರ ಬಿಗ್ ಬಾಸ್ಗೆ ಇಂತಿಂಥ ಕಂಟೆಸ್ಟೆಂಟ್ಗಳು ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಿಮಗೂ ಕೂಡ ಬಿಗ್ ಬಾಸ್ಗೆ ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದಷ್ಟು ಜನಗಳ ಹೆಸರು ಇರುತ್ತೆ ಅಲ್ವಾ. ಸೊ ಯಾರು ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ ಹೇಳಿ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.